ಅಂದ್ರೆ ಇದು ದಕ್ಷಿಣಾಭಿಮುಖವಾಗಿ ಮೃತ್ಯುಂಜಯನ ದಿಕ್ಕು ಅಂದ್ರೆ ಯಮನ ದಿಕ್ಕನ್ನ ನೋಡ್ತಾ ಇರೋದ್ರಿಂದ ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿ ಅಪಮೃತ್ಯು ದೋಷಗಳಿದ್ರೆ ಕಂಟಕಗಳಿದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳಿ ನಂಬಿದ್ದಾರೆ. ಆ ನಂತರದಲ್ಲಿ ವಿವಾಹ ಪ್ರತಿಬಂಧಕ ದೋಷಗಳಿಗೆ ಬಹಳ ಯಶಸ್ವಿಯಾದ ಫಲಗಳನ್ನ ನೀಡುವಂತಹ ಸ್ವಾಮಿ ಆಗಿದ್ದಾರೆ. ಎಲ್ಲರಿಗೂ ಅವರ ಇಷ್ಟಾರ್ಥಗಳನ್ನ ನೆರವೇರಿಸುವಂಥದ್ದು ಶೀಘ್ರ ಫಲಪ್ರದ ಸ್ವಾಮಿ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಒಂದೊಳ್ಳೆ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ. ಜೀವನದಲ್ಲಿ ಎಲ್ಲ ಇದ್ದು ನೆಮ್ಮದಿನೇ ಇಲ್ಲ ಅಂದರೆ ಏನು ಪ್ರಯೋಜನ? ಫ್ಯಾಮಿಲಿ ಸಮೇತ ನೀವು ಕೂಡ ಕರ್ಕೊಂಡು ಈ ಜಾಗಕ್ಕೆ ಬನ್ನಿ. ನೆಮ್ಮದಿ ಜೊತೆಗೆ ದೇವರ ಆಶೀರ್ವಾದವೂ ಕೂಡ ಸಿಗುತ್ತೆ. ಆ ಕ್ಷೇತ್ರ ಯಾವುದಪ್ಪ ಅಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಅಷ್ಟೇ ಯಾಕೆ ಸಿನಿಮಾ ಧಾರಾವಾಹಿಗಳಲ್ಲೂ ಕೂಡ ನೋಡಿರ್ತಾರೆ. ಆ ಕ್ಷೇತ್ರ ಸ್ಥಳ ಪುರಾಣದ ಬಗ್ಗೆ ಎಷ್ಟೋ ಜನಕ್ಕೆ ತಿಳಿದೇ ಇಲ್ಲ. ನಾವಿವತ್ತು ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟದ ಬಗ್ಗೆ ತಿಳಿಸೋಕ್ಕೋಸ್ಕರನೇ ನಾವು ಹೋಗ್ತಾ ಇರುವಂಥದ್ದು. ಬನ್ನಿ, ಆ ಕ್ಷೇತ್ರದ ಮಹಿಮೆ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದೊಮ್ಮೆ ಅಗಸ್ತ್ಯ ಮಹಾಮುನಿಗಳು ತಪಸ್ಸನ್ನು ಆಚರಿಸಲು ಪುಣ್ಯಕ್ಷೇತ್ರಗಳನ್ನು ಹುಡುಕುತ್ತಾ ಬರಬೇಕಾದರೆ ಈ ಬೆಟ್ಟವನ್ನು ಆಯ್ಕೆ ಮಾಡ್ಕೋತಾರಂತೆ. ತಪಸ್ಸು ಮಾಡುವ ಸಂದರ್ಭದಲ್ಲಿ ರಾಕ್ಷಸ ಕುಟುಂಬ ತೊಂದರೆ ಮಾಡಲು ಮುಂದಾಗುತ್ತಾರೆ. ಆಗ ಅಗಸ್ತ್ಯ ಮುನಿಗಳು ತನ್ನ ತಪೋಶಕ್ತಿಯಿಂದ ಅವರನ್ನು ಕಲ್ಲಾಗಿ ಮಾಡುತ್ತಾರೆ. ಅದಕ್ಕೋಸ್ಕರ ಈ ಬೆಟ್ಟವನ್ನು ಕುಟುಂಬ ಕಲ್ಲು ಬೆಟ್ಟ ಎಂದು ಹೆಸರು ಬಂತೆಂಬ ಪ್ರತೀತಿ. ಕಾಲಕ್ರಮೇಣ ಕುಟುಂಬ ಕಲ್ಲು ಬೆಟ್ಟ ಹೋಗಿ ಕೂಟ್ಗಲ್ ಬೆಟ್ಟವಾಗಿದೆ ಎಂದು ಹೇಳುತ್ತಾರೆ. ಅಗಸ್ತ್ಯ ಮುನಿಗಳು ಇಲ್ಲಿ ತಪಸ್ಸನ್ನು ಮಾಡದೆ ಬೇರೆ ಕಡೆ ಅಂದರೆ ಟಿ ನರಸೀಪುರ ಕಡೆಗೆ ಹೊರಟು ಹೋಗ್ತಾರಂತೆ. ಆನಂತರ ಈ ಬೆಟ್ಟಕ್ಕೆ ಕಣ್ವ ಮಹರ್ಷಿಗಳು ಬರುತ್ತಾರೆ. ಈ ಬೆಟ್ಟದಲ್ಲಿ ಗಾಢ ತಪಸ್ಸನ್ನು ಮಾಡಿ ವಿಷ್ಣುವನ್ನು ಮೆಚ್ಚಿಸಿ ವಿಷ್ಣುವು ಪ್ರತ್ಯಕ್ಷವಾಗಿ ಕಣ್ವ ಮಹರ್ಷಿಗಳಿಗೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ವರವನ್ನು ಕೊಡುತ್ತಾರೆ. ಆನಂತರ ಕಣ್ವ ಮಹರ್ಷಿಗಳು ದಕ್ಷಿಣಾಭಿಮುಖವಾಗಿಯೇ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ತಿಮ್ಮಪ್ಪ ಎಂದು ಹೆಸರಿಟ್ಟು ಪೂಜಿಸಿದರಂತೆ. ಇನ್ನೊಂದು ವಿಶೇಷ ಏನಂದರೆ ಪ್ರಪಂಚದಲ್ಲೇ ದಕ್ಷಿಣಾಭಿಮುಖವಾಗಿ ಎರಡೇ ವಿಷ್ಣು ವಿಗ್ರಹ ಇರೋದಂತೆ. ಒಂದು ಈ ಕೂಟ್ಕಲ್ ತಿಮ್ಮಪ್ಪ, ಮತ್ತೊಂದು ಶ್ರೀರಂಗಂನಲ್ಲಿರುವಂಥ ವಿಷ್ಣುವಿನ ಮೂರ್ತಿ. ಈ ಬೆಟ್ಟಕ್ಕೆ ಬಂದವರು ದೇವಾಲಯದ ಮುಂದೆ ಕೂತು ಏಕಾಗ್ರತೆಯಿಂದ ವಿಷ್ಣು ಸ್ತೋತ್ರವನ್ನು 108 ಬಾರಿ ಪಠಣೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತಂತೆ. ಇದೇ ಬೆಟ್ಟದಲ್ಲಿ ರಾಮ, ಸೀತಾ, ಲಕ್ಷ್ಮಣರು ಕೂಡ ಬಂದು ನೆಲೆಸಿ ಶಿವಾರಾಧನೆ ಮಾಡಿದರಂತೆ. ಇದರ ಕುರುಹುಗಳು ನೀವು ಈಗಲೂ ಕಾಣಬಹುದು. ಹಾಗೆಯೇ ರಾಮ ತನ್ನ ಬಾಣದಿಂದಲೇ ಕೆತ್ತಿರುವಂತಹ ಶಿವಲಿಂಗವನ್ನು ಕಾಣಬಹುದು. ಈ ಬೆಟ್ಟದಲ್ಲಿ ಇರುವಂತಹ ಚಕ್ರ ತೀರ್ಥದಲ್ಲಿ ಭಕ್ತಿಯಿಂದ ವಿಳ್ಯದೆಲೆ ಮೇಲೆ ಕರ್ಪೂರ ಹಚ್ಚಿ ಬಿಟ್ಟರೆ ಅದು ಗಡಿಯಾದ ರೀತಿ ತಿರುಗಿದರೆ ಅದು ಅಂದುಕೊಂಡ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತೆಂದ ಇಲ್ಲಿ ಪ್ರತೀತಿ ಕೂಡ ಇದೆ. ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ನನ್ನದೊಂದು ಮನವಿ. ಈ ಬೆಟ್ಟದ ಸ್ವಚ್ಛತೆ ನಿಮ್ಮೆಲ್ಲರ ಹೊಣೆ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಯಾವುದೇ ಹಾನಿ ಮಾಡದೆ ಅಡ್ಡದಿಡ್ಡಿ ಒಡ್ಡಾಡದೆ ಶಾಂತಿಯಿಂದ ವರ್ತನೆ ಮಾಡಬೇಕಾಗಿ ನನ್ನ ಕಳಕಳಿಯ ಮನವಿ. ಬನ್ನಿ, ಈಗ ದೇವರ ದರ್ಶನ ಮಾಡೋಣ. ಆ ನಂತರ ಈ ಕ್ಷೇತ್ರದ ಬಗ್ಗೆ ಇಲ್ಲಿರುವಂಥ ಅರ್ಚಕರ ಹತ್ರ ತಿಳಿದುಕೊಳ್ಳೋಣ. ಹಾಗೆ ಇಲ್ಲಿನ ವಿಶೇಷತೆ ಯಾವ್ಯಾವ ರೀತಿ ಇದೆ, ಇದು ಎಷ್ಟು ವರ್ಷದ ಪುರಾತನದ್ದು ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಅದಕ್ಕೂ ಮುಂಚೆ ದೇವರ ದರ್ಶನ ಮಾಡಿ. ಇಲ್ಲಿಗೆ ಯಾರ್ಯಾರು ಬಂದಿದ್ದೀರಾ, ವಿಡಿಯೋ ನೋಡ್ತಾ ಇರುವಂಥವ್ರು ಯಾರ್ಯಾರು ಬಂದಿದ್ದೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ತಿಮ್ಮಪ್ಪ ಕೂಡ ನಿಮಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ವಿಶೇಷವಾಗಿ ಬೇಡ್ಕೊತೀನಿ. ಇಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ಅರ್ಚಕರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ದಿವಾಕರ ರಾಮಾನುಜ ದಾಸನ್ ಅಂತ ಹೇಳಿ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ? ನಾವು ಸುಮಾರು ನಮ್ಮ ದೊಡ್ಡಪ್ಪ ಅವ್ರ ಕಾಲದಿಂದನೂ ಅಂದ್ರೆ ನಮ್ಮ 3ನೇ ತಲೆಮಾರು ಈಗ ಪೂಜೆ ಮಾಡ್ತಾ ಇರೋಂಥದ್ದು. ಅಂದ್ರೆ ನೀವೇ ವಂಶ ಪರಂಪರೆಯಾಗಿ ಮಾಡ್ಕೊಂಡ್ ಬರ್ತಾ ಇರೋಂಥದ್ದು. ಅಂದ್ರೆ ಈ ದೇವಾಲಯದ ವಿಶೇಷತೆ, ಈ ತಿಮ್ಮಪ್ಪ ಬಂದು ಇಲ್ಲಿ ಉದ್ಭವ ಆಗ ಕಾರಣ ಏನು, ಮತ್ತೆ ಈ ಕೂಟ್ಕಲ್ ಬೆಟ್ಟ ಅಂದ್ರೆ ಕಾರಣ ಏನು, ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ಬೋದು. ಇಲ್ಲಿ ಮೊದಲನೇದಾಗಿ ಈ ಊರಿಗೆ ಯಾಕೆ ಈ ಹೆಸರು ಬಂತು, ಈ ಸ್ಪೆಸಿಫಿಕ್ ಆಗಿ ಇದೇ ಹೆಸರನ್ನ ಯಾಕೆ ಇಡ್ಲಾಯ್ತು ಅನ್ನೋದಕ್ಕೆ ಒಂದು ಕಾರಣ ಏನಂದ್ರೆ, ಒಂದೊಮ್ಮೆ ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನ ಆಚರಿಸ್ಬೇಕಂತ ಹೇಳಿ ಪುಣ್ಯಕ್ಷೇತ್ರಗಳನ್ನ ಹುಡುಕೊಳ್ತಾ ಬಂದಾಗ ಈ ಕ್ಷೇತ್ರ ಅವರಿಗೆ ತುಂಬಾ ಉತ್ತಮ ಅಂತ ಅನ್ಸುತ್ತೆ. ಅವರ ತಪಸ್ಸಿದ್ಧಿಗಾಗಿ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಆ ಸಮಯದಲ್ಲಿ ಇವರು ತಪಸ್ಸನ್ನ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ
ರಾಕ್ಷಸರ ಉಪದ್ರವ ವಿಪರೀತವಾಗೋದ್ರಿಂದ ಅವರು ತಮ್ಮ ಕೋಪದಿಂದ ನೀವಿಬ್ರು ಇಲ್ಲಿ ಬಂಡೆಗಳಾಗಿ ಅಂತ ಹೇಳಿ ಶಾಪಗಳನ್ನ ಕೊಡ್ತಾರೆ. ಅದೇ ಬಂಡೆಗಳನ್ನೇ ಈಗ ನೀವು ನೋಡ್ತಾ ಇರುವಂತದ್ದು ಜೋಡಿಗಲ್ಲುಗಳು ಏನು ನಿಂತಿದ್ದಾವೆ, ಅದನ್ನೇ ಆ ಕೂಡುಗಲ್ಲುಗಳು ಅನ್ನುವಂಥದ್ದು ಜಾನಪದದಲ್ಲಿ ಕೂಡುಗಲ್ಲಿರೋ ಜಾಗ ಅಂತ ಹೇಳಿ ಆ ನಂತರದ ದಿನಗಳಲ್ಲಿ ಅದು ಕೂಟಗಲ್ಲು ಅಂತ ಹೇಳಿ ಹೆಸರನ್ನ ಪಡೆಯುತ್ತೆ. ಆ ಅಗಸ್ತ್ಯ ಮಹರ್ಷಿಗಳಿಗೆ ಇಲ್ಲಿ ಒಂದು ತಪಸ್ಸನ್ನ ಆಚರಣೆ ಮಾಡ್ಲಿಕ್ಕೆ ಭಂಗ ಉಂಟಾದಂತಹ ಸಂದರ್ಭದಲ್ಲಿ ಅವ್ರು ಮತ್ತೆ ದಕ್ಷಿಣಕ್ಕೆ ಮತ್ತೆ ಪ್ರಯಾಣವನ್ನ ಮಾಡ್ತಾರೆ. ಮತ್ತೆ ಅವರು ಇಲ್ಲಿ ತಪಸ್ಸನ್ನ ಮುಂದುವರಿಸೋದಿಲ್ಲ. ಆ ನಂತರದ ಅನಾದಿ ಕಾಲದಲ್ಲಿ ಕಣ್ವ ಮಹರ್ಷಿಗಳು ಅದೇ ರೀತಿ ಉತ್ತರದಿಂದ ದಕ್ಷಿಣಕ್ಕೆ ಪ್ರಯಾಣವನ್ನು ಮಾಡುವಂತ ಸಂದರ್ಭದಲ್ಲಿ ಇದೇ ಕ್ಷೇತ್ರವನ್ನ ಮತ್ತೆ ಆಯ್ಕೆ ಮಾಡಿಕೊಳ್ತಾರೆ. ಅವರು ಅವರ ತಪಸ್ಸನ್ನ ಪರಿಪೂರ್ಣವಾಗಿ ಇಲ್ಲಿ ಸಿದ್ಧಿಯನ್ನ ಪಡೆದುಕೊಂಡು ಮಹಾವಿಷ್ಣುವನ್ನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾರೆ. ಅವರಿಗೆ ಸ್ವಾಮಿ ಯಾವ ರೀತಿಯಲ್ಲಿ ದರ್ಶನವನ್ನ ಕೊಟ್ಟರೋ ಅದೇ ರೀತಿಯಲ್ಲಿ, ಅಂದ್ರೆ ಯಾವ ದಿಕ್ಕಿನಲ್ಲಿ ದರ್ಶನ ಕೊಟ್ಟರೋ ಅದೇ ದಿಕ್ಕಿನಲ್ಲಿ ಅವರು ಆ ವಿಗ್ರಹವನ್ನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಈಗ ನೀವು ಭಾರತದಲ್ಲಿ ನೋಡುವಂತಹದ್ದು ವಿಷ್ಣುವನ್ನ ಪೂರ್ವಾಭಿಮುಖವಾಗಿ ನೋಡ್ತೀರಾ, ಇಲ್ಲಾಂದ್ರೆ ಉತ್ತರಾಭಿಮುಖವಾಗಿ ನೋಡಬಹುದು. ಆದ್ರೆ ಇಲ್ಲಿ ವಿಶೇಷ ಏನು ಅಂದ್ರೆ ದಕ್ಷಿಣಾಭಿಮುಖವಾಗಿ ಮಹಾವಿಷ್ಣು ನೆಲೆಸಿರುವಂತದ್ದು. ಶ್ರೀರಂಗಂನಲ್ಲಿ ಬಿಟ್ರೆ ಇಲ್ಲಿ ಮಾತ್ರ ನೀವು ದಕ್ಷಿಣಾಭಿಮುಖವಾಗಿ ಮಹಾವಿಷ್ಣುವನ ದರ್ಶನವನ್ನು ಮಾಡಬಹುದು. ಆ ನಂತರದಲ್ಲಿ ಇಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದಕ್ಕೋಸ್ಕರ, ಅಂದ್ರೆ ಇಲ್ಲಿ ಪ್ರತಿನಿತ್ಯ ದೇವತಾ ಆರಾಧನೆಗೆ ಅನುಕೂಲ ಆಗಲಿ ಅಂತೇಳಿ ತೀರ್ಥವನ್ನ ಇಲ್ಲಿ ಅವರು ಉದ್ಭವನ್ನ ಮಾಡ್ತಾರೆ. ತಮ್ಮ ಮಂತ್ರಶಕ್ತಿಯಿಂದ ಏನು ಕಲ್ಯಾಣಿಯನ್ನ ನೋಡ್ತಾ ಇದ್ರ ಈ ಕಲ್ಯಾಣಿಯಲ್ಲಿ ತೀರ್ಥ ಉದ್ಭವ ಆಗುತ್ತೆ ಅವರ ತಪಶಕ್ತಿಯಿಂದ. ಈ ತೀರ್ಥವನ್ನ ಸ್ವಾಮಿಗೆ ಅಭಿಷೇಕಕ್ಕಾಗಿ ಬಳಸ್ತೀವಿ. ಇದೇ ತೀರ್ಥದಲ್ಲಿ ಗಂಗೆ ಪೂಜೆಯನ್ನ ಮಾಡೋದ್ರಿಂದ ಬರುವಂತ ಭಕ್ತಾದಿಗಳಿಗೆ ಸಂತಾನ ಪ್ರತಿಬಂಧಕ ದೋಷಗಳೇನಾದ್ರು ಇದ್ರೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳಿ ನಂಬಿದ್ದಾರೆ. ಅದೇ ರೀತಿ ನಡ್ಕೊಂಡು ಬಂದಿದೆ ಈಗ. ಆ ನಂತರದಲ್ಲಿ ಕಣ್ವ ಮಹರ್ಷಿಗಳ ಕಾಲದ ನಂತರದಲ್ಲಿ ಶ್ರೀರಾಮಚಂದ್ರ ಇಲ್ಲಿ ದಕ್ಷಿಣಾಭಿಮುಖವಾಗಿ ಮತ್ತೆ ಬಂದಾಗ ದಂಡಕಾರಣ್ಯವನ್ನ ದಾಟಿ ಬಂದಾಗ ಇಲ್ಲಿ ಕೆಲವು ಕಾಲಗಳನ್ನ ಕಳೆದ್ರು ಅನ್ನೋದಕ್ಕೊಂದು ಐತಿಹ್ಯವನ್ನ ನೀವು ನೋಡಬಹುದು. ಇಲ್ಲಿ ಅವರಿಬ್ರು ಅಂದ್ರೆ ಸೀತಾ ಮತ್ತೆ ರಾಮರು ಸ್ನಾನ ಮಾಡೋದಕ್ಕೋಸ್ಕರ ಒಂದು ಸ್ನಾನಘಟ್ಟವನ್ನ ನಿರ್ಮಾಣ ಮಾಡಿದ್ದಾರೆ. ಅವರು ತನ್ನ ಬಾಣವನ್ನು ಪ್ರಯೋಗ ಮಾಡಿ ಒಂದು ಕೊಳವನ್ನ ನಿರ್ಮಾಣ ಮಾಡಿದ್ದಾರೆ. ಅದನ್ನೇ ಚಕ್ರತೀರ್ಥ ಅಂತ ಹೇಳಿ ಕರೀತಾರೆ. ಅದು ಪ್ರದಕ್ಷಿಣಾಕಾರವಾಗಿ ಸುತ್ತದೇ ಇರುತ್ತೆ. ನೀವು ಏನಾದ್ರು ಅಂದ್ಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳು ಈ ರೀತಿ ಆಗುತ್ತೆ ಆಗೋದಿಲ್ಲ ಅನ್ನೋದನ್ನ ನೀವು ಪರೀಕ್ಷೆ ಮಾಡ್ಕೋಬೇಕು ಅಂದ್ರೆ ಈ ತೀರ್ಥದಲ್ಲಿ ನೀವು ಒಂದು ಎಲೆಯ ಮೇಲೆ ಕರ್ಪೂರವನ್ನು ಹಚ್ಚಿ ಬಿಟ್ರೆ ಅದು ಪ್ರದಕ್ಷಿಣಾಕಾರವಾಗಿ ಕ್ಲಾಕ್ ವೈಸ್ ಸುತ್ತಿದ್ರೆ ನಿಮ್ ಕೆಲಸ ಆಗುತ್ತೆ. ಇಲ್ಲ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಅಪ್ರದಕ್ಷಿಣಾಕಾರವಾಗಿ ಸುತ್ತಿದ್ರೆ ಆ ಕೆಲಸ ಆಗೋದಿಲ್ಲ. ಅಥವಾ ಅದು ನಿಂತಲ್ಲೇ ನಿಂತೋಗಿ ಅಥವಾ ಒಳಗಡೆ ಮುಳುಗು ಹೋದ್ರೆ ಆ ಕೆಲಸ ಸ್ತಬ್ಧ ಆಗೋಗುತ್ತೆ. ಅದರಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗೋದಿಲ್ಲ ಅನ್ನೋದನ್ನ ಒಂದು ಐತಿಹ್ಯ ಅಂತ ಹೇಳಿ ನಾವು ಕಾಣಬಹುದು. ಆ ನಂತರದಲ್ಲಿ ಅವರು ಆರಾಧನೆಗೋಸ್ಕರ ಒಂದು ಬಾಣದಿಂದಲೇ ಒಂದು ಲಿಂಗವನ್ನ ಕೆತ್ತನೆಯನ್ನ ಮಾಡಿ ಆ ಲಿಂಗವನ್ನ ಆರಾಧನೆ ಮಾಡಿರೋದನ್ನ ಕುರುಹನ್ನು ಕೂಡ ನೀವು ಅಲ್ಲಿ ನೋಡಬಹುದು. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಹರಕೆ ಏನೇನು ಹರಕೆ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ಸ್ವಾಮಿಗೆ ಹರಕೆಗಳು ಅಂದ್ರೆ ಸಂತಾನಕ್ಕಾಗಿ, ವಿವಾಹಕ್ಕಾಗಿ, ಅವರಿಗೆ ಆಯುಷ ಅಭಿವೃದ್ಧಿಗಾಗಿ, ಅಂದ್ರೆ ಇದು ದಕ್ಷಿಣಾಭಿಮುಖವಾಗಿ ಮೃತ್ಯುಂಜಯನ ದಿಕ್ಕು ಅಂದ್ರೆ ಯಮನ ದಿಕ್ಕನ್ನ ನೋಡ್ತಾ ಇರೋದ್ರಿಂದ ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿ ಅಪಮೃತ್ಯು ದೋಷಗಳಿದ್ರೆ, ಕಂಟಕಗಳಿದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳಿ ನಂಬಿದ್ದಾರೆ. ಆ ನಂತರದಲ್ಲಿ ವಿವಾಹ ಪ್ರತಿಬಂಧಕ ದೋಷಗಳಿಗೆ ಬಹಳ ಯಶಸ್ವಿಯಾದ ಫಲಗಳನ್ನ ನೀಡುವಂತಹ ಸ್ವಾಮಿ ಆಗಿದ್ದಾರೆ. ಎಲ್ಲರಿಗೂ ಅವರ ಇಷ್ಟಾರ್ಥಗಳನ್ನ ನೆರವೇರಿಸುವಂಥದ್ದು ಶೀಘ್ರ ಫಲಪ್ರದ ಸ್ವಾಮಿ. ಅಂದ್ರೆ ಅಭಯಹಸ್ತ ಮತ್ತೆ ವೆಂಕಟೇಶ್ವರನ ನೋಡಿದ್ದೀರಾ ನೀವು, ಎಲ್ಲಿಯೂ ಕಟಿಹಸ್ತ ವರದ ಹಸ್ತ ಇರುತ್ತೆ, ಇಲ್ಲಿ ಮಾತ್ರ ಅಭಯಹಸ್ತದಲ್ಲಿ ಮಹಾವಿಷ್ಣುವನ್ನ ನೋಡಬಹುದು. ಮತ್ತೆ ಇನ್ನೊಂದು ವಿಶೇಷ ಏನು ಅಂದ್ರೆ ಈ ವಿಗ್ರಹದಲ್ಲಿ ಅಂದ್ರೆ ಈಗ ಚೋಳರು, ಪಲ್ಲವರು, ಹೊಯ್ಸಳರು ಈ ಕಾಲದ ವಿಗ್ರಹಗಳಾಗಿದ್ದಿದ್ರೆ ದೇಹದಲ್ಲಿ ಆರ್ನಮೆಂಟ್ಸ್ಗಳು ಅಂದ್ರೆ ಆಭರಣಗಳನ್ನ ವಿಪರೀತವಾಗಿ ಮತ್ತೆ ಆ ವಾಸ್ತು ಶೈಲಿಯನ್ನ ನೋಡ್ಬೋದು. ಆದ್ರೆ ಈ ವಿಗ್ರಹದಲ್ಲಿ ಕೌಸ್ತುಭ ಮಣಿ ಬಿಟ್ರೆ ಇನ್ಯಾವ ಆಭರಣಗಳನ್ನು ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಮಹಾವಿಷ್ಣುಗೆ ಕಚ್ಚೆಯನ್ನ ಹಾಕಿರ್ತಾರೆ ಎಲ್ಲಾ ವಿಗ್ರಹಗಳಲ್ಲಿ, ಆದ್ರೆ ಇಲ್ಲಿ ಮಾತ್ರ ಮಗುಟ ಧಾರಣೆ, ಮಂಡಿಯವರೆಗೆ ಮಾತ್ರ ವಸ್ತ್ರ ಇರುತ್ತೆ ಅದರಲ್ಲಿ. ಹಾಗಾಗಿ ಇದು ಬಹಳ ಈ ಶಿಲಾಯುಗದ ಕಾಲದ್ದೇ ಅಂತಾನೆ ಹೇಳ್ಬಹುದು ಬೇಕಿದ್ರೆ, ಅಷ್ಟು ಪುರಾತನವಾದ ವಿಗ್ರಹ ಇದು. ಇದು ಸಾಲಿಗ್ರಾಮ ವಿಗ್ರಹ, ಪರಿಪೂರ್ಣವಾಗಿ ಗಂಡಕಿ ನದಿಯಿಂದ ತಂದಂತಹ ಸಾಲಿಗ್ರಾಮ ಸ್ವರೂಪನಾದಂತಹ ಮಹಾವಿಷ್ಣುವನ್ನ ಆ ಸ್ವಾಮಿ ಕಣ್ವ ಮಹರ್ಷಿಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದು ಬಹಳ ಐತಿಹ್ಯ. ಇಲ್ಲಿ ವಿಶೇಷತೆ ಹಬ್ಬ ಆಚರಣೆಗಳು ನಡೆಯುವಂಥದ್ದು ಯಾವಾಗ, ಯಾವ ತಿಂಗಳಲ್ಲಿ? ಇಲ್ಲಿ ಬಹಳ ವಿಶೇಷ ಅಂತಂದ್ರೆ ಶ್ರಾವಣ ಮಾಸದಲ್ಲಿ ಶನಿವಾರಗಳು ಬಹಳ ವಿಶೇಷ. ಮತ್ತೆ ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಜಾತ್ರೆ ಆಗುತ್ತೆ, ಅದು ಬಹಳ ವಿಶೇಷ. ಇವೆಲ್ಲದಕ್ಕಿಂತ ವಿಶೇಷವಾದ್ದು ಅಂದ್ರೆ ಏಕಾದಶಿ, ಏಕಾದಶಿ ಅಂತ ಏನ್ ಕರಿತೀವಿ, ಆ ಏಕಾದಶಿ ದಿನದಂದು ಬಹಳ ಶ್ರೇಷ್ಠವಾದ ದಿನ. ದಕ್ಷಿಣಾಭಿಮುಖವಾಗಿ ಮಹಾವಿಷ್ಣುವು ನೆಲೆಸಿರೋದ್ರಿಂದ ಬಂದಂತ ಭಕ್ತರಿಗೆ ಅವರ ಮೋಕ್ಷ ಪ್ರಾಪ್ತಿಗಾಗಿ ಅನುಗ್ರಹ ಖಂಡಿತ ಇಲ್ಲಿ ಸಾಧ್ಯ ಅಂತ ಹೇಳಿ ನಂಬೋದು. ಈಗ ಈ ತಿಮ್ಮಪ್ಪನ ದೇವಸ್ಥಾನದಲ್ಲಿ
ಈ ಧನ ಪ್ರಾಪ್ತಿ ಆಗೋಕ್ಕೋಸ್ಕರ ಅದಕ್ಕೆ ಯಾವ ರೀತಿ ಕಟ್ಕೋಬೇಕು ಭಕ್ತಾದಿಗಳು, ಬರುವಂತ ಭಕ್ತಾದಿಗಳು? ಇಲ್ಲಿ ಎಲ್ಲಾ ಕಡೆಗಳಲ್ಲಿ ಮಹಾಲಕ್ಷ್ಮಿ ಎಡಭಾಗದಲ್ಲಿ ನೆಲೆಸಿರ್ತಾರೆ. ಇಲ್ಲಿ ತಿಮ್ಮಪ್ಪನ ಬಲಭಾಗದಲ್ಲಿ ವೀರ ಮಹಾಲಕ್ಷ್ಮಿ ಅಂದ್ರೆ ನಿಂತಿರ್ತಕ್ಕಂಥ ಲಕ್ಷ್ಮಿ. ಬಂದಂತ ಭಕ್ತರುಗಳಿಗೆ ನಾನು ಸದಾ ಸಿದ್ಧ ನಿಮ್ಮ ಅನುಗ್ರಹ ಮಾಡ್ಲಿಕ್ಕೆ ಅಂತೇಳಿ ನಡೆದಾಡುವಂತ ಶೈಲಿನಲ್ಲಿ ಒಂದು ಎಡಗಾಲನ್ನ ಊರಿ ಬಲಗಾಲನ್ನ ಮುಂದೆ ಇಟ್ಟು ನಿಂತಿರ್ತಕ್ಕಂಥ ಮಹಾಲಕ್ಷ್ಮಿ, ವೀರ ಮಹಾಲಕ್ಷ್ಮಿಯನ್ನ ನೀವು ಕಾಣಬಹುದು. ಈ ತರದ ಮಹಾಲಕ್ಷ್ಮಿಯ ವಿಗ್ರಹ ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲ ಕಡೆ ಕುಳಿತಿರುವಂತ ಲಕ್ಷ್ಮಿಯನ್ನ ಕಾಣ್ಲಿಕ್ಕೆ ಸಾಧ್ಯ, ಬಿಟ್ರೆ ಇಲ್ಲಿ ನಿಂತಿರ್ತಕ್ಕಂಥ ಮಹಾಲಕ್ಷ್ಮಿ. ಹಾಗಾಗಿ ಬಂದಂತ ಭಕ್ತರುಗಳಿಗೆ ಶೀಘ್ರವಾಗಿ ಅನುಗ್ರಹ ಮಾಡುವಂತಹ ಅಷ್ಟೈಶ್ವರ್ಯಗಳನ್ನ ಕೊಡ್ತಕ್ಕಂಥ ಮಹಾಲಕ್ಷ್ಮಿ, ವೀರ ಮಹಾಲಕ್ಷ್ಮಿಯನ್ನ ನೀವು ಇಲ್ಲಿ ದರ್ಶನವನ್ನು ಮಾಡಬಹುದು. ಸರಿ ಸರ್, ಇಷ್ಟು ವಿಚಾರವನ್ನ ತಿಳಿಸ್ಕೊಟ್ಟದಕ್ಕೆ ನಿಮ್ಗೆ ಧನ್ಯವಾದಗಳು. ಧನ್ಯವಾದ, ನಮಸ್ಕಾರ. ಬನ್ನಿ ಈಗ ಜೋಡಿ ಬೆಟ್ಟಗಳನ್ನ ನೋಡ್ಕೋಗೋಣ, ಯಾವ ರೀತಿ ಇದೆ ಅನ್ನೋದನ್ನು ತೋರಿಸೋಣ. ಹಾಗೆ ನಮ್ಮ ಕ್ಯಾಮ್ರಾಮನ್ ಮಾಡಿದಂಥ ಕಾಮಿಡಿ ಕೂಡ ನೋಡೋಣ. ಇಲ್ಲಿ ವಿಶೇಷತೆ ಯಾವ್ಯಾವ ರೀತಿ ಅದನ್ನ ಹೇಳೋದು, ಇಲ್ಲಿ ಅಡ್ಡಾದಿಡ್ಡಿ ಒಡ್ಡಾಡೋದನ್ನ ಬಿಟ್ಟು ಸ್ವಲ್ಪ ಜವಾಬ್ದಾರಿಯುತವಾಗಿ ಬಂದು ಇಲ್ಲಿ ಬಂದಂಥ ವೀಕ್ಷಣೆಗಳನ್ನ ನೋಡ್ಕೊಂಡು ಹೋಗಿ. ಕಣ್ಮನ ಸೆಳೆಯುವಂತಹ ಗುಟ್ಕಲ್ ಬೆಟ್ಟ, ಜೋಡಿ ಬೆಟ್ಟ. ಇಲ್ಲಿ ನೋಡಿ, ಬನ್ನಿ ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗಿ ನೋಡೋಣ. ನೋಡಿ ಇದೆ, ಇದೊಂದ್ಸಲ ನೋಡ್ಕೊಬಿಡಿ ಏನು ವೈಭಾಗ. ಜೋಡಿಕಲ್ ಬೆಟ್ಟ ನಮಗಾಗಲೇ ಅರ್ಚಕರು ಹೇಳಿದ್ರಲ್ಲ, ರಾಕ್ಷಸರು ಬಂಡೆ ಮಾಡಿ ನಿಲ್ಲಿಸಿದಂಥದ್ದು ಇದೆ ನೋಡಿ, ಅದು ಕಾಣಿಸ್ತಾ ಇದೆಯಲ್ಲ, ಅದೇ ರಾಕ್ಷಸರನ್ನ ಕಲ್ಲು ಮಾಡಿ ನಿಲ್ಲಿಸಿರುವಂಥದ್ದು. ಕೆಲವರು ಹೇಳ್ತಾರೆ ಪ್ರೇಮಿಗಳು ಅಂತ ಹೇಳ್ತಾರೆ, ಇಲ್ಲಿ ಕೆಲವರು ರಾಕ್ಷಸರು ಅಂತ ಹೇಳ್ತಾರೆ. ಮುಂದಕ್ಕೆ ಹೋಗಿ ಬನ್ರಿ ನಡ್ರಿ ನೆಂಪಣ್ಣ. ಮುಂದ್ಗಡೆಯಿಂದ ಮುಖ ಕಾಣಿಸ್ತಾ ಬರೀ ಸೈಡ್ ವಿಂಗ್ ತೋರಿಸ್ತಾ ಇದ್ದೀರ. ಸರಿ, ಇದಕ್ಕೆ ಸ್ಲೋ ಮೂಮೆಂಟ್ ಎಲ್ಲ ಬರ್ಬೋದಿತ್ತು. ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಇದೆಷ್ಟು ಶೂಟಿಂಗ್ಗಳಾಗಿದೆ, ಎಷ್ಟೋ ಧಾರಾವಿಗಳಾಗಿದೆ ಇಲ್ಲಿ. ಪ್ರತಿಯೊಂದು ಕೂಡ ಇದು ಯಾಕೆಂದ್ರೆ ಅಂಥ ಲೊಕೇಶನ್ ಇದು. ಕೂಟ್ಕಲ್ಲು ಬೆಟ್ಟ, ಫಸ್ಟ್ ಆಗ ಕೂಡಿದ ಕಲ್ಲು ಬೆಟ್ಟ ಬತ್ತ ಕೂಟ್ಕಲ್ ಬೆಟ್ಟ ಆಗೋಗಿದೆ. ಅಂದರೆ ಇಲ್ಲಿ ರಾಮನಗರ ಮೊದಲು ಜಿಲ್ಲೆ ಇತ್ತು, ಈಗ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗೋಗಿದೆ. ರಾಮ ಬಂದು ನೆಲೆಸಿದಂಥ ಜಾಗ ರಾಮನಗರ. ಇದೆಲ್ಲ ಇಲ್ಲೇ ತೀರ್ಥ ಇರೋದಲ್ಲ. ಇಲ್ಲಿ ಆ ರೋಡ್ ಕಾಣಿಸ್ತಿದೆ ನೋಡಿ, ಈ ಬಂಡೆ ಪಕ್ಕದಲ್ಲಿ ಹೋಗ್ಬೇಕು ನೋಡ್ಕೊಂಡು ಅಲ್ಲಿಗೆ. ಹೆಂಗೆ ಗೊತ್ತೇನೋ, ಇಲ್ಲಿ ಮಾರ್ಕ್ ಹಾಕೊಂಡು ಅಲ್ಲಿ ಏನು ಒಳ್ಳೆ ರಿಸ್ಕಲ್ಲೇ ಹೋಗ್ಬೇಕು. ಕಷ್ಟ. ಈಗ ನಾವು ಅಲ್ಲಿ ಹೋಗ್ಬೇಕಾಗಿರೋದು ಅಲ್ಲಿಗೆ ನೋಡಿ, ಚಕ್ರ ತೀರ್ಥ ಅಂತ ಹೇಳಿದ್ರಲ್ಲ ನೋಡಿ, ಆ ಬಂಡೆ ಕೆಳಗಡೆ ಸ್ವಲ್ಪ ರಿಸ್ಕ್ ಇದೆ, ಹೋಗೋಣ ಬಾ.